ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನೆಲ್. ನಾನು ನೋಡಿ ಇವತ್ತೊಂದು ಸಿಂಪಲ್ ಆಗಿರುವಂತಹ ಮತ್ತು ರುಚಿಯಾಗಿರುವಂತಹ ಪಲ್ಯ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಸಬ್ಬಸಿಗೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದಂತ ನೋಡಿರಿ. ಕ್ವಿಕ್ಕಾಗಿ ನೀವು ಬೇಗನೆ ಮಾಡ್ಕೊತೀನಿ ನೋಡಿರಿ. ಇದು ಚಪಾತಿ ಜೊತೆ, ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ, ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ರೆಸಿಪಿ ಇಷ್ಟ ಅನಿಸಿದರೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆದಷ್ಟು ಲೈಕ್ಸ್ ಆ್ಯಂಡ್ ಶೇರ್ ಮಾಡ್ಕೊಳ್ರಿ. ಇಲ್ಲಿ ನೋಡಿ, ನಾನು ಫಸ್ಟು ಇಲ್ಲಿ ಸಬ್ಬಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಈ ಥರ ಕಟ್ ಮಾಡಿ ತೊಗೊಳ್ರಿ. ಆಮೇಲೆ ವಾಶ್ ಮಾಡಿ ಫುಲ್ಲೆಲ್ಲ ನೀರು ಹೋಗೋವರೆಗೂ ಬಸ್ತು ಇಟ್ಕೋಬೇಕು. ಆವಾಗ ನೀರಿನ ಅಂಶ ಚೆನ್ನಾಗಿ ಹೋಗಿರಬೇಕು ಇದರಲ್ಲಿ. ಈಗ ಇಲ್ಲಿ ಪಲ್ಯ ಮಾಡೋದಕ್ಕೆ ನಾನು ಒಂದು ಉಳ್ಳಾಗಡ್ಡಿ ಮತ್ತು ಒಂದು ಟೊಮೆಟೊನ ಕಟ್ ಮಾಡಿ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಉಳ್ಳಾಗಡ್ಡಿನ ಹಾಕ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿರಿ. ಹಾಗಾದರೆ ಇಲ್ಲಿ ಕಡಾಯಿ ಬಿಸಿ ಮಾಡಿ ಇದಕ್ಕೆ ಇವಾಗ ಒಗ್ಗರಣೆಗೆ 2 ಸ್ಪೂನಷ್ಟು ಎಣ್ಣೆನ ಹಾಕಿರಿ. ಇದಕ್ಕೆ ನಾವು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬಳಸೋದು ಬೇಡ, ತುಂಬ ಸಿಂಪಲ್ಲಾಗಿ ನೀವು ಪಲ್ಯನ ಇದನ್ನು ರೆಡಿ ಮಾಡ್ಕೋಬೋದು, ಕ್ವಿಕ್ಕಾಗಿ ಆಗುತ್ತೆ. ಎಣ್ಣೆ ಚೆನ್ನಾಗಿ ಕಾಯಲಿ. ಇದಕ್ಕೆ ಈಗ ಒಗ್ಗರಣೆಗೆ ನಾನು ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು. ಸಾಸಿವೆ ಚೆನ್ನಾಗಿ ಸಿಡಿಲಿ. ಸಾಸಿವೆ ಜೀರಿಗೆ ಹಾಕಿರಿ 1 ಸ್ಪೂನಷ್ಟು. ಚೆನ್ನಾಗಿ ಸಿಡಿದ್ರೆ ಒಗ್ಗರಣೆ ಘಮ ಚೆನ್ನಾಗಿರುತ್ತೆ ನೋಡಿರಿ. ಈಗ ಎರಡು ಚೆನ್ನಾಗಿ ಸಿಡಿದ್ಮೇಲೆ ನಾವು ಕಟ್ ಮಾಡಿ ತೊಗೊಂಡಂತಹ ಉಳ್ಳಾಗಡ್ಡಿನ ಹಾಕೋಣ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆಗೆ. ಕರಿಬೇವು ಒಗ್ಗರಣೆಗೆ ಹಾಕಿದರೆ ಅದ್ರ ಘಮನೂ ಚೆನ್ನಾಗಿರುತ್ತೆ, ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಈಗ ಇದಕ್ಕೆ ಹೆಚ್ಚಿದಂಥ ಉಳ್ಳಾಗಡ್ಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ. ಉಳ್ಳಾಗಡ್ಡಿ ಸರಿಯಾಗಿ ಫ್ರೈ ಮಾಡಿಕೊಳ್ರಿ. ನೀವು ಇದ್ರ ಜೊತೆ 1 ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಬೋದು. ನಾನಿಲ್ಲಿ ಉಳ್ಳಾಗಡ್ಡಿ ಅಷ್ಟೇ ಹಾಕಿ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಇದ್ದರೆ 1 ಗಡ್ಡೆ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಹಾಕ್ಬೋದು. ಇದಕ್ಕೆ ಇಲ್ಲಿ ನೋಡಿರಿ, ಕಟ್ ಮಾಡಿದಂಥ ಟೊಮೆಟೊನ ಹಾಕ್ತಾಯಿದ್ದೀನಿ. ಟೊಮೆಟೊ ಉಳ್ಳಾಗಡ್ಡಿ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಲಿ. ಚೆನ್ನಾಗಿರಲು ಫ್ರೈ ಆದರೆ ಟೇಸ್ಟ್ ಒಳ್ಳೆಯದಾಗಿರುತ್ತೆ ನೋಡಿರಿ, ರುಚಿಯಾಗಿರುತ್ತೆ. ಈಗ ಟೊಮೆಟೊ ಉಳ್ಳಾಗಡ್ಡಿ ಫ್ರೈ ಹಾಕಿಬಿಟ್ಬಿಡೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನಾನೊಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ರಿ, ಯಾಕಂದರೆ ನಾವು ಸೊಪ್ಪಿನ ಪಲ್ಯಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಕಡಿಮೆ ಕ್ವಾಂಟಿಟಿಯಲ್ಲಿ ಹಿಡಿಯುತ್ತೆ ಅದು, ಹಾಗಾಗಿ ಸ್ವಲ್ಪ ನೋಡಿ ಹಾಕ್ಕೊಳ್ರಿ. ಈಗ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಸರಿಯಾಗಿ ಫ್ರೈ ಆಗಿದೆ. ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿ ಖಾರದ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇವಾಗಲೇ ಹಾಕಿ ಒಗ್ಗರಣೆ ಜೊತೆ ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ ಇದನ್ನು. ಈ ಹಸಿಮೆಣಸಿನ್ಕಾಯಿ ಖಾರ ಹೇಗೆ ಮಾಡಬೇಕು ಅಂದರೆ ಅದರ ವಿಡಿಯೋ ರೆಸಿಪಿ ನಾನು ಶೇರ್ ಮಾಡಿದ್ದೀನಿ, ನಮ್ಮ ಚಾನಲಲ್ಲಿದೆ, ಅದನ್ನು ಹೋಗಿ ನೋಡಿ. ನೀವು ಆ ಥರ ಪಲ್ಯನ ಹಾಕುವಂತಹ ಖಾರದ ಪುಡಿನ ನೀವು ಖಾರನ ರೆಡಿ ಮಾಡಿಟ್ಕೋಬೋದು, ಹಸಿಮೆಣಸಿನ್ಕಾಯಿ ಖಾರ. ಇದಕ್ಕೆ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಖಾರದ ಪುಡಿ, ಅರಿಶಿನ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ. ಈ ಥರ ನೋಡಿ, ಸರಿಯಾಗಿ ಎಲ್ಲ ಫ್ರೈ ಆಗಬೇಕು. ಟೊಮೆಟೊ ಉಳ್ಳಾಗಡ್ಡಿ ಎಲ್ಲದೂ ಸಾಫ್ಟಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಕಟ್ ಮಾಡಿ ತೊಗೊಂಡಂತಹ ಸಬ್ಬಸಿಗೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ. ನೋಡಬೇಕಾದ್ರೆ ಇಷ್ಟು ಕಾಣಿಸುತ್ತೆ ನಾವು ಫಸ್ಟ್ ಮಾಡಬೇಕಾದ್ರೆ, ಇದು ಫ್ರೈ ಆದಮೇಲೆ ಸ್ವಲ್ಪ ಆಗುತ್ತೆ, ಆದರೆ ರುಚಿ ಮಾತ್ರ ಸೂಪರಾಗಿರುತ್ತೆ ನೋಡಿರಿ. ನಾನು ಈ ಹಿಂದ್ಗಡೆ ನಾನು ಹೆಸರು ಕಾಳಿನ ಜೊತೆ ಸಬ್ಬಸಿಗೆ ಪಲ್ಯ, ಅಲಸಂದಿ ಕಾಳಿನ ಜೊತೆ ಸಬ್ಬಸಿಗೆ ಪಲ್ಯ ಮಾಡಿ ರೆಸಿಪಿ ಶೇರ್ ಮಾಡಿದ್ದೀನಿ. ಬಟ್ ಇದು ಸಬ್ಬಸಿಗೆ ಅಷ್ಟೇ, ಅಂದರೆ ಸೊಪ್ಪನ್ನು ಮಾತ್ರ ಬಳಸಿ ಮಾಡುವಂತಹ ಪಲ್ಯ ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಚಪಾತಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಇದು. ಹೀಗೆ ಇದನ್ನು 1-2 ನಿಮಿಷ ಫ್ರೈ ಮಾಡಿದರೆ ಪಲ್ಯ ರೆಡಿ ಆಗುತ್ತೆ ನೋಡಿ. ನಾವು ಸೊಪ್ಪನ್ನು ಹಾಕಿಂದ ಜಾಸ್ತಿ ಹೊತ್ತು ತೊಗೊಳ್ಳೋದಿಲ್ಲ ಫ್ರೈ ಆಗೋಕ್ಕೆ, 1-2 ನಿಮಿಷ ಫ್ರೈ ಮಾಡಿದ್ರೆ ಸಾಕು, ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿರಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಮಾಡಿರುವಂಥ ಸಬ್ಬಸಿಗೆ ಪಲ್ಯ ರೆಡಿಯಾಗಿದೆ. ಇದು ಮೇನ್ ಏನಂದರೆ ಎದೆ ಹಾಲು ಉಣಿಸುವಂಥ ತಾಯಿಯಂದ್ರಿಗೆ ತುಂಬ ಒಳ್ಳೆಯದು ಸಬ್ಬಸಿಗೆ ಸೊಪ್ಪು. ಆದಷ್ಟು ಜಾಸ್ತಿ ತಿಂದರೆ ಹಾಲನ್ನು ಉತ್ಪಾದಿಸುವಂಥ ಶಕ್ತಿ ಇದರಲ್ಲಿದೆ ನೋಡಿ.
ಹಂಗಾಗಿ ಬಾಣಂತನದಲ್ಲಿ ಸಬ್ಬಸಿಗೆ ಸೊಪ್ಪು ಹಕ್ಕರಕೆ ಸೊಪ್ಪು ಎಲ್ಲದನ್ನು ಕೊಡ್ತಾರೆ. ಆದರೆ ಇದಕ್ಕೆ ಬಾಣಂತಿಯರು ಸೇವಿಸಬೇಕಾದ್ರೆ ಮೆಣಸಿನ್ಕಾಯಿ ಖಾರ ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ಖಾರ ಕಡಿಮೆ ಇರೋದನ್ನು ಹಾಕ್ರಿ, ಇಲ್ಲ ಖಾರದ ಪುಡಿನ ಬಳಸಿ ಮಾಡಿ ತಿಂದರೆ ಒಳ್ಳೆಯದು. ನಾವು ಮಾಮೂಲು ಜನ ಎಲ್ಲ ತಿನ್ನಬೇಕಾದ್ರೆ ಹಸಿಮೆಣಸಿನ್ಕಾಯಿ ಖಾರ ಹಾಕಿದರೆ ತುಂಬ ರುಚಿಯಾಗಿರುತ್ತೆ. ಹಾಗಾದರೆ ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ವಿಡಿಯೋನ ಲೈಕ್ಸ್ ಆ್ಯಂಡ್ ಶೇರ್ ಮಾಡ್ಕೊಳ್ರಿ. ಬಾಯ್.